ನಮ್ಮ ಈಶ್ವರಪ್ಪನವ್ರು ಸ್ವಲ್ಪ ಚಿಗುರುಗೊಂಡ್ಬಿಟ್ಟಾರೆ. ಈಗ ಏನು ಅವ್ರು ಮಾತೆತ್ತಾರೆ ಮುಸ್ಲಿಮ್ ಬೈಯೋದು, ಮಾತೆತ್ತಿದ್ರೆ ಕಾಂಗ್ರೆಸ್ ಬೈಯೋದು, ಅವ್ರ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅವರು ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಯತ್ನಾಳಿ ಅಂತ ಹಿಡಿದು ನಿಮ್ಮದು ಹಿಡಿದು ಅದ್ಯಾರು ಅನಂತಕುಮಾರ್ ಹೆಗಡೆಯಿಂದ ಅವ್ರೆಲ್ಲರೂ BJP ಅವ್ರು ಮುಗಿಸಿದ್ದಾರೆ. ನಿಮಗೆ ತಾಕತ್ತು ದಮ್ಮಿ ಇದ್ರೆ ಅದು ನಿಲ್ಸ್ಕೊಳ್ತೀರಾ? ನಾಯಿ ಮೇಲೆ ಹಾಲಿದ್ದಂಗೆ ಅವರು. ಎಲ್ಲಾದ್ರೂ ದುಬೈಯಿಂದ ಕಾಲ್ ಬಂತಂದು ಮತ್ತೊಂದು 2 ಎಸ್ಕೇಟ್ ತಗೊಂಡ್ಬಿಡ್ತಾರೆ ಅಷ್ಟೇ. 17 ಜನ ದುಡ್ಡು ತಗೊಂಡು ಬಂದಾರೆ ಅಂತ ಇವ್ರು ಹೇಳಿಕೆ ಕೊಟ್ಟು ಬಾಂಬ್ ಹಾಕ್ಯಾರಲ್ಲ. ಈಶ್ವರಪ್ಪನವರೇ, ನಿಮ್ಮನ್ನು ಯತ್ನಾಳ್ರನ್ನು ಹಾಗೂ ಅನಂತಕುಮಾರ್ ಹೆಗಡೆಯವರನ್ನು ಈಗಾಗಲೇ BJPಯವರು ಹೊರಗಿಟ್ಟಿದ್ದಾರೆ. ಈಗ ನೀವು ನಾಯಿ ಮೂಲೆ ಹಾಲಿದ್ದಂಗೆ. ಇವರಿಗೆ ದುಬೈನಿಂದ ಕಾಲ್ ಬಂದರೆ ಮತ್ತೆ 2 ಎಸ್ಕಾಟ್ ಇಟ್ಟುಕೊಳ್ಳುತ್ತಾರೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಜಿ DCM KC ಈಶ್ವರಪ್ಪನವರನ್ನು ಕಿಚಾಯಿಸಿದ್ದಾರೆ. ನಮ್ಮ ಈಶ್ವರಪ್ಪನವ್ರು ಸ್ವಲ್ಪ ಚಿಗುರುಗೊಂಡ್ಬಿಟ್ಟಾರೆ. ಈಗ ಬಾ 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 ಏನು ಅವ್ರು ಮಾತೆತ್ತಾರೆ ಮುಸ್ಲಿಮ್ ಬೈಯೋದು, ಮಾತೆತ್ತಿದ್ರೆ ಕಾಂಗ್ರೆಸ್ ಬೈಯೋದು. ಪಾಪ ಅವ್ರು BJP ಬೈಯೋಕ್ಕೆ ಏನೂ ಇಲ್ಲ. ಯಾಕಂದರೆ ಏನು ಕಟ್ಟ ಹಿಂದುತ್ವ ಅಂತ ಏನು ಹೇಳ್ಕೊಂಡು ಓಡಾಡ್ತಿದ್ರು, ಅವ್ರ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅವರು ನೀವು ಎಷ್ಟೇ ಇದು ಮಾಡಿದ್ರಿ ಈಶ್ವರಪ್ಪನವರೇ, ನೀವು BJPಗಂತೂ ಹೋಗೋದು ಕಷ್ಟ ಇದೆ. ಹೋದ್ರೆ ನಿಮಗೆ ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಯಾಕಂದರೆ ಆ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಿಮಗೆ ಅಂದರೆ ಹಿಂದುತ್ವ ಅಂತ ಯಾರ್ಯಾರು ಇದ್ದರು ಇದೇ ಕರ್ನಾಟಕದಲ್ಲಿ, ಯತ್ನಾಳಿ ಅಂತ ಹಿಡಿದು ನಿಮ್ಮದು ಹಿಡಿದು ಅದ್ಯಾರು ಅನಂತಕುಮಾರ್ ಹೆಗಡೆಯಿಂದ ಅವ್ರೆಲ್ಲರೂ BJP ಅವ್ರು ಮುಗಿಸಿದ್ದಾರೆ. ನಿಮ್ದೇನು ಹಳೆಯಕ್ಕೆ ಇದಲ್ಲ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪನವರಿಗೆ ಇತ್ತೀಚೆಗೆ ಹುಮ್ಮಸ್ಸು ಹೆಚ್ಚಾದಂತಿದೆ. ಯಾರೋ ಸ್ವಾಮೀಜಿಯವರ ಹೇಳಿಕೆ ಮೇರೆಗೆ ಸಾಗರ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾವಿರಾರು ಜನರನ್ನು ಕರೆದುಕೊಂಡು ಬರುವುದಲ್ಲ, ಶಿವಮೊಗ್ಗದಿಂದ ಕಾರವಾರದವರೆಗೂ ಹೆದ್ದಾರಿಯನ್ನು ನಿರ್ಮಾಣ ಮಾಡಲು ಸಾವಿರಾರು ಮರಗಳನ್ನು ಕಡಿಯಲಾಗುತ್ತಿದೆ. ನಿಮಗೆ ತಾಕತ್ತಿದ್ದರೆ ಅದನ್ನು ಪ್ರಶ್ನೆ ಮಾಡಿ ಎಂದು ಸವಾಲೆಸಗಿದ್ದಾರೆ. ಇವರಿಗೆ ಈಗಾಗಲೇ ಒಂದು ಹೊಸ ಹುಮ್ಮಸ್ ಬಂದುಬಿಟ್ಟಿರ್ಬೇಕು. ನಮಗೆ ಮೊನ್ನೆ ಪಂಪ್ ಸ್ಟೋರೇಜಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರಪ್ಪ. ಅಬ್ಬಾ ಶಿವಮೊಗ್ಗದಿಂದ ಪಂಪ್ ಸ್ಟೋರೇಜ್ ವಿರೋಧ ಮಾಡೋಕ್ಕೆ ನೀವು ಕರ್ಕೊಂಡು, ನಾ ಬೇಡ ಅಂದಲ್ಲಿ ಹೋರಾಟಗಾರರು ಹೋರಾಟ ಮಾಡಿ ಇಲ್ಲ ಅಂತೆಲ್ಲ. ಹಾಗಾದರೆ ಇವತ್ತು ಜಿಲ್ಲೆಯಿಂದ ಇವತ್ತು ಕಾರವಾರವರೆಗೆ ಇವತ್ತು ಹೈವೇ ಹೋಗ್ತಾ ಇದೆ ಈಶ್ವರಪ್ಪನವರೇ. ಲಕ್ಷಾಂತರ ಗಿಡ ಇವತ್ತು ನಾಶ ಆಗುತ್ತೆ, ಕಾಡು ನಾಶ ಆಗುತ್ತೆ. ನಿಮಗೆ ತಾಕತ್ತು ದಮ್ಮಿ ಇದ್ದರೆ ಅದು ನಿಲ್ಸ್ಕೊಳ್ತೀರಾ? ಯಾರೋ ಸ್ವಾಮೀಜಿಯವರು ಹೇಳಿರ್ತಾರೆ, ಹೋಗಿ ಇವರು ಮಾಡಿರ್ತಾರೆ. ಮುಂದಿನ ಚುನಾವಣೆ ದೃಷ್ಟಿ ನಿಮ್ಮ ಮಗನ ಗೆಲ್ಲಿಸ್ತೀವಿ ಅನ್ನೋದು ಯಾವುದೂ ಇಲ್ಲನೇ ಬಿಟ್ಟುಬಿಡಿ. ಶಿವಮೊಗ್ಗದಲ್ಲೂ ಸಹ ನಮ್ಮದೇ ಕ್ಯಾಂಡಿಡೇಟ್ ಹಾಕಿ ಮುಂದಿನ ಸಾರಿ ಇಲ್ಲಿ ಗೆಲ್ಲಿಸ್ತೀವಿ, ನಾವು ಬಿಡೋದಲ್ಲ. ಇಲ್ಲಿ ನೆನ್ಪಿಟ್ಕೋಬೇಕು, ನೀವು ಹಾಕ್ತೇವೆ. ಓಕೆ, ಈಗಾಗಲೇ BJP ನಿಮ್ಮನ್ನು ಕೈಬಿಟ್ಟಿದೆ. ನಿಮಗಾಗಲಿ ನಿಮ್ಮ ಮಗನಿಗಾಗಲಿ BJPಯಿಂದ ಟಿಕೆಟ್ ಸಿಗುವ ಮಾತೇ ಇಲ್ಲ. ನೀವು 17 ಜನ ಶಾಸಕರ ಖರೀದಿ ವಿಚಾರವಾಗಿ ಆಡಿದ ಮಾತುಗಳೇ ಈಗ ನಿಮಗೆ ಮುಳುವಾಗಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪನವರು ಅವರಿಂದ ಏನೂ ಪ್ರಯೋಜನ ಇಲ್ಲ. ಅದೇನೋ ಇದಂತಾರ ನಾಯಿ ಮೇಲೆ ಹಾಲಿದ್ದಂಗೆ. ಅವರು ಎಂತಕ್ಕೂ ಬರೋದಲ್ಲ. ಅವರು ಅವರಿಗೆ ಅವ್ರ ಮಗನಿಗೆ ಇಬ್ಬರಿಗೆ ಸರಿ. ಅವ್ರು 100 ಪ್ರತಿಭಟನೆ ಮಾಡಲಿ, ನಮ್ಮ ಕ್ಷೇತ್ರ ನಾ ಹೆದರೋ ಮಗ ಅಂತ ಅಲ್ಲ ನಾವು ಯಾರು. ಅಂದರೆ ಅವ್ರು ತಿಳ್ಕೋಬೇಕು, ಈಶ್ವರಪ್ಪನ ಹೋರಾಟಕ್ಕೆ ಡಿಸ್ಟರ್ಬ್ ಆಗಿದ್ರೆ ಬೇಳೂರು ಏನ್ರ ಮರ ಸಾಧ್ಯನೇ ಇಲ್ಲ. ದುಬೈಯಿಂದ ಇನ್ನೂ ಕಾಲ್ ಬರಲಿಲ್ಲ ಏನು ಅವರಿಗೆ. ಇಲ್ಲಾಂದ್ರೆ ದುಬೈಯಿಂದ ಕಾಲ್ ಬಂತಂದು ಮತ್ತೊಂದು 2 ಎಸ್ಕೇಟ್ ತಗೊಂಡ್ಬಿಡ್ತಾರೆ ಅಷ್ಟೇ. BJPರನ್ನು ನೋಡಿ 100ಕ್ಕೆ 100 ಇವ್ರು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ 17 ಜನ ದುಡ್ಡು ತಗೊಂಡು ಬಂದಾರೆ ಅಂತ ಇವ್ರು ಹೇಳಿಕೆ ಕೊಟ್ಟು ಬಾಂಬ್ ಹಾಕ್ಯಾರಲ್ಲ, ಅಲ್ಲಿ ಇವ್ರ ಕತೆ ಮುಗೀತು. ನೀವು ಎಷ್ಟೇ ಬಾಯಿ ಬಿಟ್ಕೊಳ್ರಿ, ಎಷ್ಟೇ ಮುಸ್ಲಿಮರು ಬೈರಿ, ನಿಮಗೆ ಬೈಯೋ ಹಕ್ಕೇ ಇಲ್ಲ, ನಿಮ್ಮದು ಯಾವುದು ನಡೆಯಲ್ಲ ಅಂತೇಳಿ ಇವತ್ತು ನಾನು ಅವರಿಗೆ ಹೇಳಲಿಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯರಿದ್ದೀರಿ, ಗೌರವ ಕೊಡ್ತೇನೆ. ಯಾಕಂದರೆ ಜಾಸ್ತಿ ನಿಮಗೆ ಹೇಳೋಕ್ಕೆ ಹೋಗೋದಿಲ್ಲ, ಸ್ವಲ್ಪ ನೋಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.